ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥವರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನಲ್ಗೆ ಸ್ವಾಗತ. ಏಪ್ರಿಲ್ 17 ವೈಶಾಖ ಮಾಸದ ಅಮಾವಾಸ್ಯೆ ಕಳೆದ ನಂತರ ವೃಷಭ ರಾಶಿಯವರಿಗೆ ಯಾವ ಯೋಗ, ಅವರ ಮುಂದಿನ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡುವ ಮುಂಚೆ ಈ ವಿಡಿಯೋವನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡಬೇಕಾದರೆ, ಕೆಲಸದ ಸ್ಥಳಗಳಲ್ಲಿ ಗುರಿಗಳನ್ನು ತಲುಪಲು ಹೆಚ್ಚಿನ ಶ್ರಮ ಹಾಕಬೇಕಾಗತ್ತೆ. ನಿಮ್ಮ ಕೆಲಸಗಳನ್ನು ಬೇರೆಯವರಿಗೆ ವಹಿಸುವ ಮುನ್ನ ಒಮ್ಮೆ ಮರು ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಮಾರ್ಕೆಟಿಂಗ್ ಹಾಗೂ ಸಿವಿಲ್ ಕ್ಷೇತ್ರ ಅಂದರೆ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಓಡಾಟ ಹೆಚ್ಚಾಗ್ತದೆ. ಇನ್ನು ನಿಮ್ಮ ಬಿಸ್ನೆಸ್ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಕ್ಷೇತ್ರದಲ್ಲಿ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಒಳ್ಳೆ ಲಾಭ ಅಂಶ ಇದೆ. ದೊಡ್ಡ ಮಟ್ಟದ ಹಣವನ್ನು ಹೂಡಿಕೆ ಮಾಡುವ ಮುಂಚೆ ಇದರ ಬಗ್ಗೆ ಸಂಪೂರ್ಣ ಎಚ್ಚರವಿರಲಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು, ಸಂಪೂರ್ಣವಾಗಿ ಮನಸ್ತಾಪಗಳು ಆಗುವಂತಹ ಲಕ್ಷಣಗಳಿವೆ. ಮಾತುಕತೆ ಮೂಲಕ ಸಂಪೂರ್ಣವಾಗಿ ಇದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನೋಡಬೇಕಾದ್ರೆ, ಈ ಅಮಾವಾಸ್ಯೆ ನಂತರ ಅನಗತ್ಯ ಖರ್ಚುಗಳು ಹೆಚ್ಚಾಗುವಂತಹ ಜಾಸ್ತಿ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಳೆಯ ಸ್ಥಳಗಳು ಬರಬೇಕಂತ ಹೇಳಿದರೆ ಸ್ವಲ್ಪ ವಿಳಂಬ ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ, ಕುಟುಂಬದ ಸದಸ್ಯರ ಆರೋಗ್ಯ ವಿಚಾರವಾಗಿ ಹಣವನ್ನು ವೆಚ್ಚ ಮಾಡಬೇಕಾಗ್ತದೆ. ಸಂಗಾತಿಯೊಂದಿಗೆ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಸಂಘರ್ಷ ಆಗ್ಬೋದು, ಜಗಳಗಳಾಗ್ಬೋದು, ಮನಸ್ತಾಪಗಳಾಗ್ಬೋದು. ಸಂಪೂರ್ಣವಾಗಿ ಇದರಿಂದ ಹೊರಗಡೆ ಬರಬೇಕಂತೇಳಿ ಅದರ ಮೌನವಾಗಿರುವಂಥದ್ದೇ ಉತ್ತಮ. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೋಡಬೇಕಾದ್ರೆ, ಇದರ ವಿಚಾರವಾಗಿ ತುಂಬ ಎಚ್ಚರಿಕೆ ಹಾಗೂ ಇದರ ಬಗ್ಗೆ ಸ್ವಲ್ಪ ವೆಚ್ಚಗಳನ್ನು ನೀವು ಅನುಭವಿಸ್ತೀರ. ಇನ್ನು ನಿಮ್ಮ ಆರೋಗ್ಯದ ವಿಚಾರವಾಗಿ ನೋಡಬೇಕಾದ್ರೆ, ನಿದ್ರಾಹೀನತೆ ಸಮಸ್ಯೆಯನ್ನು ಕಾಣಬಹುದು. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅಶಾಂತಿ ಎನ್ನುವಂಥದ್ದು ಕಾಣಬಹುದು. ರಾತ್ರಿಯ ವೇಳೆಯಲ್ಲಿ ಸರಿಯಾದ ಸಮಯದಲ್ಲಿ ಊಟ ಮತ್ತು ಸೇವನೆ ಮಾಡಿ ಸರಿಯಾದ ಸಮಯದಲ್ಲಿ ನಿದ್ದೆಯನ್ನು ಮಾಡಬೇಕಾಗತ್ತೆ. ಹೆಚ್ಚಾಗಿ ನೀರನ್ನು ಸೇವಿಸೋದು ತುಂಬ ಉತ್ತಮ. ನೀವು ಶ್ರೀ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಹಾಗೂ ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮಗೆ ಒಳಿತಾಗ್ಬೋದು. ಓಂ ಶ್ರೀ ಶುಕ್ರಾಯ ನಮಃ ಎಂದು ಮಂತ್ರವನ್ನು ಪಠನ ಮಾಡಿ. ಅಮಾವಾಸ್ಯೆ ಇರೋದರಿಂದ ಹಿರಿಯರ ಹೆಸರಿನಲ್ಲಿ ದೀಪವನ್ನು ಹಚ್ಚಿ ಆರಾಧನೆಯನ್ನು ಮಾಡಬೇಕಾಗತ್ತೆ. ಇದು ಆಗಿತ್ತು ವೃಷಭ ರಾಶಿಯ ವೈಶಾಖ ಮಾಸದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರನ್ನು ಮಾಡಿ. ಹಾಗೆ ನಿಮ್ಮದು ಯಾವುದೇ ಒಂದು ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಕೆಳಕಂಡ ನಂಬರಿಗೆ ಫೋನ್ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು. ನಮಸ್ಕಾರ.